ಓಂ ಶಾಂತಿ. ಆತ್ಮಿಕ ಸಹೋದರರೇ, ಹಾ. ಒಂದು ಸಣ್ಣ ಕಥೆಯಿಂದ ಇವತ್ತಿನ ಚಿಂತನೆಯನ್ನ ಶುರು ಮಾಡೋಣ. ಒಂದು ಸುಂದರವಾದ ಹಳ್ಳಿಯ ದಾರಿಯಲ್ಲಿ ಒಂದು ದೊಡ್ಡ ಮಾವಿನ ಮರ ಇತ್ತು. ಹೌದು, ಮಾವಿನ ಮರ ಅಂದ್ರೆ ಎಲ್ರಿಗೂ ಇಷ್ಟ. ಖಂಡಿತ. ಆ ದಾರಿಯಲ್ಲಿ ಹೋಗೋರೆಲ್ಲ ಅದರ ಸಿಹಿಯಾದ ಹಣ್ಣುಗಳನ್ನ ಕೀಳೋಕೆ ಅಂತ ಅದಕ್ಕೆ ಕಲ್ಲು ಹೊಡಿತಾ ಇದ್ರು. ಆದ್ರೆ ಮರಕ್ಕೆ ಕಲ್ಲಿನ ಪೆಟ್ಟಾದ್ರೂ ಸಹ ಅದ್ಯಾವತ್ತೂ ಕಲ್ಲು ಹೊಡೆದವರಿಗೆ ಮುಳ್ಳನ್ನ ಚುಚ್ಚಲಿಲ್ಲ. ಅಂದ್ರೆ ಅದು ಕೋಪ ಮಾಡ್ಕೊಲಿಲ್ಲಲ್ವಾ? ಇಲ್ವೇ ಇಲ್ಲ. ಬದಲಾಗಿ ತನಗೆ ಪೆಟ್ಟು ಕೊಟ್ಟವರಿಗೂ ಸಹ ತನ್ನ ಅತ್ಯಂತ ಸಿಹಿಯಾದ ಹಣ್ಣುಗಳನ್ನೇ ಮರಳಿ ಕೊಡ್ತಾ ಇತ್ತು. ವಾವ್! ಏನು ಗೊತ್ತಾ, ಈ ಕಥೆನಿಗಿರೋ ಅದ್ಭುತವಾದ ವಿಷಯ ಅಂದ್ರೆ ಆ ಮರ ಹೊರಗಡೆಯಿಂದ ಬರೋ ಪ್ರತಿಕ್ರಿಯೆಗಳ ಆಧಾರದ ಮೇಲೆ ತನ್ನ ಗುಣನ ಯಾವತ್ತೂ ಬದಲಾಯಿಸ್ಕೊಡಲ್ಲ. ನಿಜ. ಕಲ್ಲು ತಿಂದ್ರೂ ಸಿಹಿಯನ್ನೇ ಕೊಡೋ ಆ ಗುಣ ಇದೆಯಲ್ಲ, ಅದು ನಮ್ಮೆಲ್ಲರ ಆತ್ಮಿಕ ಪಯಣಕ್ಕೆ ಒಂದು ದೊಡ್ಡ ಪಾಠ. ಹೌದೌದು. ನಾವು ಒಳಗಡೆ ಏನನ್ನ ಹೊಂದಿದೀವೋ, ನಮ್ಮ ಮೂಲ ಸ್ವಭಾವ ಯಾವುದಾಗಿದೆಯೋ ಅದನ್ನೇ ಜಗತ್ತಿಗೆ ಕೊಡೋಕ್ ಸಾಧ್ಯ. ಪ್ರಪಂಚ ನಮಗೆ ನೋವು ನೀಡ್ಬೋದು, ಆದರೆ ನಮ್ಮೊಳಗಿಂದ ಪ್ರೀತಿ ಮಾತ್ರ ಹೊರಹೊಮ್ಮಬೇಕು. ಎಕ್ಸಾಕ್ಟ್ಲಿ. ಇಂದಿನ ಮುರಳಿ ಚಿಂತನೆಗೆ ನಿಮಗೆ ಸ್ವಾಗತ. ಹ್ಮ್ ಇಂದಿನ ಮುರಳಿಯ ದಿನಾಂಕ 14/5/2026. ಜ್ಞಾನಸಾಗರನಾದ ತಂದೆ ಇಂದು ನಮ್ಮ ಈ ಮೂಲ ಸ್ವಭಾವದ ಬಗ್ಗೆನೇ ಎಚ್ಚರಿಸ್ತಾ ಇದ್ದಾರೆ. ಖಂಡಿತ. ಇವತ್ತಿನ ಮುರಳಿಯ ತಲೆಬರಹ ಕೇಳಿದ್ರೇ ಅದು ಅರ್ಥ ಆಗುತ್ತೆ. ಹೌದು. ಇಂದಿನ ತಲೆಬರಹ ಹೀಗಿದೆ: ಮಧುರ ಮಕ್ಕಳೇ, ಹೇಗೆ ತಂದೆಯು ಪ್ರೀತಿಯ ಸಾಗರನಾಗಿದ್ದಾರೆ, ಅವರಷ್ಟು ಪ್ರೀತಿಯನ್ನು ಪ್ರಪಂಚದಲ್ಲಿ ಮತ್ತಾರೂ ಕೊಡಲು ಸಾಧ್ಯವಿಲ್ಲ. ಹಾಗೆಯೇ ನೀವು ಮಕ್ಕಳು ಸಹ ತಂದೆಯ ಸಮಾನರಾಗಿ ಯಾರಿಗೂ ಬೇಸರಪಡಿಸಬೇಡಿ. ಅಬ್ಬಾ, ಬಾಬಾ ಹೇಳ್ತಾರೆ, ನಾನು ಪ್ರೀತಿಯ ಸಾಗರ ಅಂದ. ಇಲ್ಲಿ ನೋಡಿ, ಭಗವಂತನನ್ನ ಕೇವಲ ಪ್ರೀತಿಯ ನದಿ ಅಂತ ಕರೆಯಲ್ಲ, ಬದಲಾಗಿ ಸಾಗರ ಅಂತ ಯಾಕೆ ಕರೀತಾರೆ ಅನ್ನೋದು ಬಹಳ ಮುಖ್ಯ. ಹೌದಲ್ವಾ? ನದಿಗೂ ಸಾಗರಕ್ಕೂ ತುಂಬಾ ವ್ಯತ್ಯಾಸ ಇದೆ. ಖಂಡಿತ. ನದಿಗಳು ಎಷ್ಟೇ ಕಲ್ಮಶಗಳನ್ನ, ಕೊಳಕನ್ನ ಹೊತ್ತು ತಂದ್ರೂ ಆ ಸಾಗರ ಏನ್ಮಾಡುತ್ತೆ, ಆ ಎಲ್ಲ ಕೊಳಕನ್ನ ತನ್ನ ಅಗಾಧವಾದ ಒಡಲಿನಲ್ಲಿ ಸ್ವೀಕರಿಸುತ್ತೆ. ಓಹೋ, ಅಂದ್ರೆ ಎಲ್ಲವನ್ನೂ ಅಡಗಿಸ್ಕೊಳ್ಳುತ್ತೆ. ಹೌದು. ಆದರೆ ಅದು ಜಗತ್ತಿಗೆ ಮರಳಿಕೊಡೋದು ಮಳೆಹನಿಯ ರೂಪದಲ್ಲಿ ಕೇವಲ ಶುದ್ಧ ನೀರನ್ನ ಮಾತ್ರ. ವಾವ್! ಇದು ನಮ್ಮ ಪರಮಪಿತಾ ಪರಮಾತ್ಮನಿಗೂ ಅನ್ವಯಿಸುತ್ತೆ ಅಲ್ವಾ? ನಮ್ಮೆಲ್ಲರ ಜನ್ಮ ಜನ್ಮಾಂತರದ ಪಾಪಗಳನ್ನ, ವಿಕಾರಗಳನ್ನ ಅವರು ತಮ್ಮ ನಿಷ್ಕಲ್ಮಶ ಪ್ರೀತಿಯಿಂದ ತೊಳೆದುಹಾಕ್ತಾರೆ. ಎಕ್ಸಾಕ್ಟ್ಲಿ. ಇದನ್ನ ನಾವು ಮಮ್ಮ ಮತ್ತು ಬ್ರಹ್ಮಬಾಬಾರವರ ಜೀವನದಲ್ಲಿ ಬಹಳ ಸ್ಪಷ್ಟವಾಗಿ ನೋಡಿದ್ದೀವಿ ಕೂಡ. ಯಜ್ಞದ ಆರಂಭಿಕ ದಿನಗಳಲ್ಲಿ ಜನ ಅವರನ್ನ ತೀವ್ರವಾಗಿ ವಿರೋಧಿಸಿದ್ರು. ಹೌದು ಹೌದು, ನಾನು ಓದಿದ್ದೀನಿ. ಅತ್ಯಂತ ಕಠಿಣ ಹಾಗೂ ನಿಂದನೆಯ ಮಾತುಗಳನ್ನಾಡಿದ್ರು. ಆದ್ರೂ ಅವರು ಯಾರಿಗೂ ಬೇಸರಪಡಿಸಿಲ್ಲ. ಆದ್ರೆ ಒಂದು ಪ್ರಶ್ನೆ ಬರುತ್ತೆ. ಪ್ರಾಯೋಗಿಕ ಜೀವನದಲ್ಲಿ, ಅಂದ್ರೆ ಈಗ ಕಚೇರಿಯಲ್ಲಿ ಯಾರಾದ್ರೂ ನಮ್ಮೇಲೆ ವಿನಾಕಾರಣ ಕೋಪಗೊಂಡಾಗ ನಾವು ತಿರುಗಿ ಬೀಳ್ತೀವಿ ಅಲ್ವಾ? ಸಹಜವಾಗೋದದೆ. ಹಾಗಾದ್ರೆ ಅಲ್ಲಿ ಸಾಗರನಾಗಿರೋದು ಅಂದ್ರೆ ಕೇವಲ ಎಲ್ಲರ ಬೈಗುಳುವನ್ನ ಮೌನವಾಗಿ ಕೇಳಿಸಿಕೊಳ್ತಾ ಅಸಹಾಯಕರಾಗಿರೋದಾ? ಬಹಳ ಸೂಕ್ತವಾದ ಪ್ರಶ್ನೆ ಇದು. ಪ್ರೀತಿಯ ಸಾಗರನಾಗಿರೋದು ಅಂದ್ರೆ ಅಸಹಾಯಕರಾಗೋದಲ್ಲ. ಮಮ್ಮ ಮತ್ತು ಬಾಬಾರವರು ಅಪಮಾನಗಳನ್ನ ಸಹಿಸಿದಾಗ ಅವರೇನು ದುರ್ಬಲರಾಗಿರ್ಲಿಲ್ಲ. ಓಕೆ, ಮತ್ತೆ ಹೇಗಿದ್ರು ಅವರು? ಅವರಿಗೆ ಒಂದು ಆತ್ಮಿಕ ದೃಷ್ಟಿ ಇತ್ತು. ಅಂದ್ರೆ ಎದುರಿನ ವ್ಯಕ್ತಿ ಅಜ್ಞಾನದಿಂದ ಅಥವಾ ವಿಕಾರಗಳ ವಶವಾಗಿ ಹಾಗೆ ಮಾಡ್ತಿದ್ದಾನೆ ಅನ್ನೋ ಅರಿವು. ರೈಟ್. ಅಂದ್ರೆ ಕೋಪಗೊಳ್ಳೋ ವ್ಯಕ್ತಿ ವಾಸ್ತವದಲ್ಲಿ ಒಳಗಿಂದ ಬಹಳ ದುಃಖಿಯಾಗಿರ್ತಾನೆ. ಹೌದು. ನಾವು ಸಿಟ್ಟಿಗೆ ಸಿಟ್ಟಿನಿಂದಲೇ ಉತ್ತರಿಸಿದ್ರೆ ನಾವು ಸಹ ಅವರಷ್ಟೇ ದುರ್ಬಲರಾಗ್ತೀವಿ. ನಿಜ. ನಮ್ಮ ಆಂತರಿಕ ಶಾಂತಿಯ ಶಕ್ತಿ ಎಷ್ಟಿರ್ಬೇಕು ಅಂದ್ರೆ ಆ ಎದುರಿಗಿರೋರ ಕೋಪದ ಬೆಂಕಿ ನಮ್ಮ ಪ್ರೀತಿಯ ಸಾಗರದಲ್ಲಿ ಬಿದ್ದು ತಣ್ಣಗಾಗ್ಬೇಕು. ಖಂಡಿತ. ನಾವು ನಮ್ಮ ಆಂತರಿಕ ಶಕ್ತಿಯನ್ನ ಕಳ್ಕೊಳ್ಬಾರದು. ನಾವು ಹಾಗೆ ಮಾಡದೇ ಇದ್ದಾಗ, ಅಂದ್ರೆ ನಮ್ಮ ಸ್ವಭಾವದಿಂದ ಕೆಳಗಿಳಿದು ಯಾರಿಗಾದ್ರೂ ದುಃಖ ಕೊಟ್ಟಾಗ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇಂದಿನ ಮುರಳಿಯಲ್ಲಿ ಒಂದು ಗಂಭೀರವಾದ ಪ್ರಶ್ನೆ ಇದೆ. ಆ ಪ್ರಶ್ನೆ ಏನು ಅಂತ ಓದಿ. ಪ್ರಶ್ನೆ ಹೀಗಿದೆ: ತಂದೆಯು ತನ್ನ ಮಕ್ಕಳಿಗೆ ಯಾವ ಶಬ್ದಗಳಲ್ಲಿ ಶಿಕ್ಷಣ ನೀಡುತ್ತಾರೆ? ಶಾಪವಲ್ಲ. ಉತ್ತರ ಹೀಗಿದೆ: ಮಧುರ ಮಕ್ಕಳೇ, ಎಂದೂ ಯಾರಿಗೂ ದುಃಖ ಕೊಡಬೇಡಿ. ದುಃಖ ಕೊಟ್ಟರೆ ದುಃಖಿಯಾಗಿಯೇ ಸಾಯುವಿರಿ. ಇದು ಶಿಕ್ಷಣವಾಗಿದೆ, ಶಾಪವಲ್ಲ. ಏಕೆಂದ್ರೆ ನೀವು ಸುಖದಾತನ ಮಕ್ಕಳಾಗಿದ್ದೀರಿ ಅಂದುಮೇಲೆ ನೀವು ಎಲ್ಲರಿಗೂ ಸುಖವನ್ನು ಕೊಡಬೇಕಾಗಿದೆ. ಎಷ್ಟೆಷ್ಟು ನೀವು ಎಲ್ಲರಿಗೆ ಸುಖ ಕೊಡುವಿರೋ ಅಷ್ಟು ಸದಾ ಸುಖಿಯಾಗಿರುತ್ತೀರಿ. ಯಾವ ಮಕ್ಕಳು ಸರ್ವಿಸ್ ಮಾಡುವರೋ ಅವರಿಗೆ ಸುಖದ ಆಸ್ತಿಯೂ ಸಿಗುತ್ತದೆ. ನೋಡಿ, ಬಾಬಾ ಹೇಳ್ತಾರೆ, ನೀವು ಯಾರಿಗಾದ್ರೂ ದುಃಖ ಕೊಡ್ರೆ ದುಃಖಿಯಾಗೇ ಸಾಯುವಿರಿ ಅಂತ. ಲೌಕಿಕ ಜಗತ್ತಿನ ದೃಷ್ಟಿಕೋನದಲ್ಲಿ ಕೆಲವರಿಗೆ ಅನ್ಸ್ಬೋದು, ಲೈಕ್ ಭಗವಂತನೇ ಹೀಗೆ ಶಾಪ ಕೊಡ್ತಾನ ಅಂತ. ಹೌದು, ಮೇಲ್ನೋಟಕ್ಕೆ ಕೇಳಿದಾಗ ಸ್ವಲ್ಪ ಕಠಿಣ ಅಂತ ಅನ್ಸುತ್ತೆ.
ಆದರೆ ಇಲ್ಲಿ ನಾವು ಕರ್ಮದ ಸಿದ್ಧಾಂತವನ್ನ ಬಹಳ ಆಳವಾಗಿ ಅರ್ಥ ಮಾಡಿಕೊಳ್ಳಬೇಕು. ಕರ್ಮದ ನಿಯಮ ಭೌತಶಾಸ್ತ್ರದ ನಿಯಮದಂತೆಯೇ ಕಟ್ಟುನಿಟ್ಟಾದದ್ದು. ಅಂದ್ರೆ ಗುರುತ್ವಾಕರ್ಷಣೆಯ ನಿಯಮದ ಹಾಗೆ. ಎಕ್ಸಾಕ್ಟ್ಲಿ. ಈಗ ಗುರುತ್ವಾಕರ್ಷಣೆಯ ನಿಯಮವನ್ನು ಮುರಿದು ಬೆಟ್ಟದಿಂದ ಹಾರಿದ್ರೆ ಪೆಟ್ಟಾಗತ್ತೆ. ಅದು ಪ್ರಕೃತಿಯ ಶಾಪ ಅಲ್ಲ, ನಿಯಮದ ಪರಿಣಾಮ ಅಷ್ಟೇ. ಹೌದು ಹೌದು. ಹಾಗೆಯೇ ನಾವು ಇತರರಿಗೆ ದುಃಖವನ್ನ ನೀಡಿದ್ರೆ ಆ ದುಃಖದ ಅಲೆಗಳು ಬ್ರಹ್ಮಾಂಡದಲ್ಲಿ ಸುತ್ತು ಹೊಡೆದು ಮತ್ತೆ ನಮಗೆ ಅಪ್ಪಾಳಿಸುತ್ತವೆ. ಅದೇ ಕರ್ಮದ ಲೆಕ್ಕಾಚಾರ. ಇದು ನನ್ಗೆ ಒಬ್ಬ ಕಾಳಜಿಯುಳ್ಳ ವೈದ್ಯರ ಎಚ್ಚರಿಕೆಯಂತೆ ಕಾಣಿಸ್ತಾ ಇದೆ. ಹೇಗಂತ ಸ್ವಲ್ಪ ವಿವರಿಸ್ತೀರಾ? ಈಗ ನೋಡಿ, ರೋಗಿಗೆ ತೀವ್ರವಾದ ಮಧುಮೇಹ ಅಂದ್ರೆ ಡಯಾಬಿಟಿಸ್ ಇದ್ರೆ ವೈದ್ಯರು ಹೇಳ್ತಾರೆ, ನೀವು ಪಥ್ಯ ಮಾಡ್ದಿದ್ರೆ, ಪ್ರತಿದಿನ ಸಿಹಿ ತಿಂದ್ರೆ ನಿಮ್ಮ ಕಾಯಿಲೆ ಉಲ್ಬಣಿಸಿ ಪ್ರಾಣಕ್ಕೆ ಅಪಾಯ ಬರಬಹುದು ಅಂತ. ಕಟ್ಟುನಿಟ್ಟಾಗಿ ಹೇಳ್ತಾರೆ. ಹೌದು. ಇದು ರೋಗಿಯನ್ನ ಆಪತ್ತಿನಿಂದ ಕಾಪಾಡೋಕೆ ನೀಡುವ ಕರುಣಾಪೂರ್ಣ ಎಚ್ಚರಿಕೆ ಹೊರತು ಶಾಪವಲ್ಲ. ಖಂಡಿತ. ಭಗವಂತನು ಸಹ ನಮ್ಮ ಆತ್ಮಿಕ ಶಸ್ತ್ರಚಿಕಿತ್ಸಕರಾಗಿ ನಮ್ಮ ಭವಿಷ್ಯದ ಕರ್ಮದ ಲೆಕ್ಕಾಚಾರದಿಂದ ನಮ್ಮನ್ನ ಪಾರು ಮಾಡೋಕೆ ಈ ಕಠಿಣ ಶಬ್ದಗಳನ್ನ ಬಳಸ್ತಾ ಇದ್ದಾರೆ. ವಾಸ್ತವವಾಗಿ ಕರ್ಮದ ಕಟ್ಟುಪಾಡುಗಳು ಎಷ್ಟು ಸೂಕ್ಷ್ಮವಾಗಿವೆ ಅಂದ್ರೆ ಕೇವಲ ಮಾತಿನಿಂದ ಮಾತ್ರವಲ್ಲ, ನಮ್ಮ ಒಂದು ಸಣ್ಣ ನಕಾರಾತ್ಮಕ ಯೋಚನೆ ಅಥವಾ ಸಂಕಲ್ಪವೂ ಸಹ ಇತರರಿಗೆ ದುಃಖ ನೀಡಬಲ್ಲದು. ಹೌದು. ಅದಕ್ಕೆ ಬಾಬಾ ನೀವು ಸುಖದಾತನ ಮಕ್ಕಳು ಅಂತ ಪದೇ ಪದೇ ನೆನಪಿಸ್ತಾ ಇದ್ದಾರೆ. ನಿಜ. ಬೀಜವೇ ಸುಖದಾತನಾದಾಗ ಆ ಮರದಿಂದ ದುಃಖದ ಮುಳ್ಳುಗಳು ಹೇಗೆ ಬರೋಕ್ ಸಾಧ್ಯ? ಅಸಾಧ್ಯ. ಮತ್ತೆ ಸೇವೆ ಅಂದ್ರೆ ಕೇವಲ ಭಾಷಣ ಮಾಡೋದಲ್ಲ. ನಮ್ಮ ಮುಖಭಾವ, ನಮ್ಮ ನಗು, ನಮ್ಮ ಸಾಂತ್ವನದ ನುಡಿಗಳು ಇವೆಲ್ಲವೂ ಸಹ ಇತರರಿಗೆ ಸುಖದ ಆಸ್ತಿಯನ್ನ ನೀಡುವಂತಿರ್ಬೇಕು. ಎಂತಹ ಉನ್ನತವಾದ ಜವಾಬ್ದಾರಿ ನಮ್ಮ ಮೇಲಿದೆ ಅಲ್ವಾ? ಈ ಜವಾಬ್ದಾರಿಯನ್ನ ಹೊರುವ ಶಕ್ತಿಯನ್ನ ಪಡೆಯಲು ನಾವು ಆ ಪರಮಾತ್ಮನ ಪ್ರೀತಿಯನ್ನ ಸ್ಮರಿಸೋಣ. ಖಂಡಿತ. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾಪಿತಾ ಬಾಬ್ದಾದಾರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ತೆ. ಆತ್ಮಿಕ ತಂದೆಗೆ ಆತ್ಮಿಕ ಮಕ್ಕಳ ನಮಸ್ತೆ ನಮಸ್ತೆ ನಮಸ್ತೆ. ಈಗ ಈ ಜ್ಞಾನವನ್ನ ನಮ್ಮ ದೈನಂದಿನ ಜೀವನದಲ್ಲಿ ಹೇಗೆ ಪ್ರಾಯೋಗಿಕವಾಗಿ ಅಳವಡಿಸ್ಕೊಳ್ಬೇಕು ಅನ್ನೋದ್ರ ಕಡೆಗೆ ಗಮನ ಹರಿಸೋಣ. ಹೌದು. ಧಾರಣೆಯ ಮುಖ್ಯಾಂಶಗಳನ್ನ ನೋಡೋಣ. ಧಾರಣೆಗಾಗಿ ಮುಖ್ಯ ಸಾರದ ಮೊದಲ ಪಾಯಿಂಟ್ ಈಗಿದೆ. ಯಾವುದೇ ಉಲ್ಟಾಸುಲ್ಟಾ ಮಾತಿನ ಮೇಲೆ ವಿಶ್ವಾಸವನ್ನಿಡಬಾರದು. ಏನೆಲ್ಲವನ್ನು ಉಲ್ಟಾ ಓದಿದ್ದೀರೋ ಅದನ್ನು ಮರೆತು ಅಶರೀರಿಯಾಗುವ ಅಭ್ಯಾಸ ಮಾಡಬೇಕಾಗಿದೆ. ಬಾಬಾ ಹೇಳ್ತಾರೆ ಈ ಉಲ್ಟಾ ಸುಲ್ಟಾ ಮಾತುಗಳ ಬಗ್ಗೆ. ಆದ್ರೆ ಇಂದಿನ ದಿನಗಳಲ್ಲಿ ಇದು ಬಹಳ ದೊಡ್ಡ ಸವಾಲಲ್ವಾ? ನಾವು ವಾಸಿಸ್ತಾ ಇರೋದು ಈ ಮಾಹಿತಿ ಯುಗದಲ್ಲಿ. ಹೌದು, ಇನ್ಫಾರ್ಮೇಷನ್ ಏಜ್. ಬೆಳಗ್ಗೆ ಎದ್ದಾಗಿಂದ ರಾತ್ರಿ ಮಲ್ಗೋವರೆಗೂ ಸಾಮಾಜಿಕ ಜಾಲತಾಣಗಳು, ನ್ಯೂಸ್ ಚಾನೆಲ್ಗಳು, ಕಚೇರಿಯ ಗಾಸಿಪ್ಗಳು, ಇವೆಲ್ಲವೂ ನಮ್ಮ ಮೆದುಳಿಗೆ ಈ ವ್ಯರ್ಥ ಮಾತುಗಳನ್ನ ತುಂಬ್ತಾನೆ ಇರ್ತವೆ. ಖಂಡಿತ ತುಂಬ್ತವೆ. ಮತ್ತೆ ಅದೆಲ್ಲವನ್ನೂ ನಿರ್ಲಕ್ಷಿಸಿ ಅಶರೀರಿಯಾಗೋದು ಹೇಗ್ ಸಾಧ್ಯ? ನೋಡಿ, ಕಲಿಯುಗದ ಈ ಅಂತಿಮ ಸಮಯದಲ್ಲಿ ವಾತಾವರಣವೇ ತಮೋಪ್ರಧಾನವಾಗಿದೆ. ಇಲ್ಲಿ ನಡೆಯೋ ಮಾತುಗಳಲ್ಲಿ ಬಹುಪಾಲು ಪರಚಿಂತನೆ ಅಥವಾ ನಕಾರಾತ್ಮಕತೆನೇ ತುಂಬಿರುತ್ತೆ. ಹೌದು, ಎಲ್ಲಿ ನೋಡಿದ್ರೂ ಅದೇ. ಇದಕ್ಕೆ ದಾದಿ ಪ್ರಕಾಶ್ ಮಣಿಯವರ ಜೀವನ ನಮಗೊಂದು ದಿಕ್ಸೂಚಿ. ಯಾರಾದ್ರೂ ಬಂದು ಅವರ ಬಳಿ ಇನ್ನೊಬ್ಬರ ಬಗ್ಗೆ ವ್ಯರ್ಥ ಮಾತುಗಳನ್ನ ಹೇಳೋತೆ ಪ್ರಯತ್ನಿಸಿದ್ರೆ ಅವರು ಅದನ್ನ ತಮ್ಮ ಕಿವಿಗೆ ಹಾಕ್ಕೊಳ್ತಾನೇ ಇರ್ಲಿಲ್ಲ. ಓಹೋ, ಸಂಪೂರ್ಣವಾಗಿ ನಿರ್ಲಕ್ಷಿಸ್ತಾ ಇದ್ರು. ಎಕ್ಸಾಕ್ಟ್ಲಿ. ಅವರು ಸದಾ ತಮ್ಮ ಆತ್ಮಿಕ ಸ್ಥಿತಿಯಲ್ಲಿ ಇರ್ತಾ ಇದ್ರು. ದಾದೀಜಿಯವರ ಆ ಸ್ಥಿತಿಯನ್ನ ಇಂದಿನ ತಂತ್ರಜ್ಞಾನಕ್ಕೆ ಹೋಲ್ಸೋದಾದ್ರೆ ಅದು ನಾವು ಬಳಸೋ ಈ ನಾಯ್ಸ್ ಕ್ಯಾನ್ಸಲಿಂಗ್ ಹೆಡ್ಫೋನ್ಸ್ ತರ ಕೆಲ್ಸ ಮಾಡುತ್ತೆ ಅಂತ ನಂಗನ್ಸ್ತಾ ಇದೆ. ಅಬ್ಬಾ, ಬಹಳ ಚೆನ್ನಾಗಿ ಹೇಳಿದ್ರಿ. ಹೇಗೆ? ಇಯರ್ಫೋನ್ಗಳು ಹೊರಗಿನ ಗದ್ದಲವನ್ನ ತಡೆಯೋಕೆ ತಮ್ಮದೇ ಆದ ಒಂದು ನಿಶ್ಶಬ್ದ ತರಂಗವನ್ನ ಸೃಷ್ಟಿಸ್ತವೆ. ಹಾಗೆಯೇ ನಾನು ಒಂದು ಪ್ರಕಾಶಮಾನವಾದ ಆತ್ಮ ಅನ್ನೋ ಆ ಅಶರೀರಿ ಸ್ಮೃತಿ ಇದೆಯಲ್ಲ, ಅದು ನಮ್ಮೊಳಗೊಂದು ಪ್ರಬಲವಾದ ಆಧ್ಯಾತ್ಮಿಕ ತರಂಗವನ್ನ ಸೃಷ್ಟಿಸುತ್ತೆ. ಇದು ಹೊರಗಡೆಯಿಂದ ಬರೋ ಯಾವುದೇ ಗದ್ದಲವನ್ನ ತಡೆಯುತ್ತೆ. ಹೌದು, ಯಾವುದೇ ಉಲ್ಟಾ ಸುಲ್ಟಾ ಮಾತುಗಳು ನಮ್ಮ ಮನಸ್ಸಿನೊಳಗೆ ಪ್ರವೇಶಿಸ್ತಂತೆ ತಡೆಗಟ್ಟುತ್ತೆ. ಆ ಹೋಲಿಕೆ ಬಹಳ ನಿಖರವಾಗಿದೆ. ಅಶರೀರಿ ಸ್ಥಿತಿ ಅಂದ್ರೆ ಕೇವಲ ಕಣ್ಣು ಮುಚ್ಚಿ ಕುಳಿತುಕೊಳ್ಳುವುದಲ್ಲ. ಮತ್ತೆ ನಾವು ವ್ಯವಹಾರದಲ್ಲಿರುವಾಗಲೇ, ಜನರ ಜೊತೆ ಮಾತನಾಡುವಾಗಲೇ ಒಳಗಿನಿಂದ ನಮ್ಮ ದೇಹದ ಭಾನವನ್ನ ಮರೆಯೋದು. ಜನ್ಮ ಜನ್ಮಾಂತರಗಳಿಂದ ನಮ್ಮ ಬುದ್ಧಿಯಲ್ಲಿ ಅಚ್ಚಾಗಿರೋ ತಪ್ಪು ಗ್ರಹಿಕೆಗಳನ್ನ ಅಳಿಸಿ ಹಾಕೋಕೆ ಈ ಅಶರೀರಿ ಅಭ್ಯಾಸ ಒಂದೇ ನಮಗಿರೋ ಪ್ರಬಲ ಅಸ್ತ್ರ. ಖಂಡಿತ. ಇನ್ನು ಧಾರಣೆಯ ಎರಡನೇ ಪಾಯಿಂಟ್ ಕೂಡ ಇದೇ ರೀತಿ ನಮ್ಮ ಸ್ವಂತ ಪ್ರಯತ್ನದ ಮೇಲೆ ಬೆಳಕು ಚೆಲ್ಲುತ್ತೆ. ಆ ಪಾಯಿಂಟ್ ಏನಂತ ಹೇಳಿ? ಕೇವಲ ಆಶೀರ್ವಾದದ ಮೇಲೆ ನಡೆಯಬಾರದು, ಸ್ವಯಂನು ಪವಿತ್ರನನ್ನಾಗಿ ಮಾಡಿಕೊಳ್ಬೇಕಾಗಿದೆ,
ತಂದೆಯನ್ನ ಪ್ರತಿ ಹೆಜ್ಜೆಯಲ್ಲಿ ಫಾಲೋ ಮಾಡಬೇಕಾಗಿದೆ. ಯಾರಿಗೂ ದುಃಖ ಕೊಡಬಾರ್ದು, ಬೇಸರಪಡಿಸಬಾರ್ದು. ಹಾಂ, ಬಾಬಾ ಹೇಳ್ತಾರೆ ಕೇವಲ ಆಶೀರ್ವಾದದಿಂದ ಎಲ್ಲವೂ ಆಗಲ್ಲ ಅಂತ. ಹೌದು, ಭಕ್ತಿ ಮಾರ್ಗದಲ್ಲಿ ನಮ್ಗೆಲ್ಲರಿಗೂ ದೇವ್ರ ಮುಂದೆ ಹೋಗಿ ಕೇವಲ ಬೇಡೋ ಅಭ್ಯಾಸ ಇತ್ತು ಅಲ್ವಾ? ಹೌದು, ಭಗವಂತ ನನ್ನನ್ನ ಕಾಪಾಡು, ಆಶೀರ್ವಾದ ಮಾಡು ಅಂತಿದ್ವಿ. ಹೌದು, ಅದೇ ಅಭ್ಯಾಸ ಆಗ್ಬಿಟ್ಟಿತ್ತು. ಆದ್ರೆ ಇಲ್ಲಿ ಬಾಬಾ ಸ್ವಯಂನೂ ಪವಿತ್ರರನ್ನಾಗಿ ಮಾಡಿಕೊಳ್ಳಿ, ಫಾಲೋ ಫಾದರ್ ಮಾಡಿ ಅಂತಿದ್ದಾರೆ. ಆದರೆ ಬ್ರಹ್ಮಬಾಬಾರವರು ತಮ್ಮ ಇಡೀ ಜೀವನವನ್ನೇ ಯಜ್ಞಕ್ಕೆ ಸಮರ್ಪಿಸಿದ್ರು. ಕುಟುಂಬದಲ್ಲಿ, ಉದ್ಯೋಗದಲ್ಲಿರೋ ಸಾಮಾನ್ಯ ಮನುಷ್ಯರು ಪ್ರತಿಯೊಂದು ಹೆಜ್ಜೆಯಲ್ಲೂ ಅವರನ್ನ ಅನುಸರಿಸೋದು ಹೇಗೆ ಸಾಧ್ಯ? ನೋಡಿ, ಫಾಲೋ ಫಾದರ್ ಅಂದ್ರೆ ಬ್ರಹ್ಮಬಾಬಾರವರ ಭೌತಿಕ ಹೆಜ್ಜೆಗಳನ್ನ ನಕಲು ಮಾಡೋದಲ್ಲ. ಅವರು ಬಿಳಿ ಬಟ್ಟೆ ಧರಿಸಿದ್ರು ಅಂತ ನಾವು ಕೇವಲ ಬಿಳಿ ಬಟ್ಟೆ ಧರಿಸೋದಾಗ್ಲಿ ಅಥವಾ ಅವರು ಮಾಡಿದ್ದನ್ನೇ ಮೇಲ್ನೋಟಕ್ಕೆ ಮಾಡೋದಾಗ್ಲಿ ಅಲ್ಲ. ಓಕೆ, ಅಂದ್ರೆ ಆಂತರಿಕವಾಗಿ ಅನುಸರಿಸಬೇಕು. ಎಕ್ಸಾಕ್ಟ್ಲಿ. ಫಾಲೋ ಫಾದರ್ ಅಂದ್ರೆ ಅವರ ಆಂತರಿಕ ವೃತ್ತಿಯನ್ನ ಅನುಸರಿಸೋದು. ಬ್ರಹ್ಮಬಾಬಾರವರು ಪ್ರತಿಯೊಬ್ಬರಲ್ಲೂ ಗುಣಗಳನ್ನೇ ನೋಡಿದ್ರು. ಪ್ರತಿಯೊಂದು ಪರಿಸ್ಥಿತಿಯಲ್ಲೂ ಪರಮಾತ್ಮನ ಶ್ರೀಮತಕ್ಕೆ ವಿಧೇಯರಾಗಿದ್ರು ಮತ್ತು ಯಾರಿಗೂ ತಮ್ಮ ಕನಸಿನಲ್ಲಿಯೂ ದುಃಖ ನೀಡ್ಲಿಲ್ಲ. ಕೇವಲ ಆಶೀರ್ವಾದದಿಂದ ಬದಲಾವಣೆ ಬರಲ್ಲ. ನಮ್ಮ ಸ್ವಂತ ಪುರುಷಾರ್ಥ ಮತ್ತು ಪರಿವರ್ತನೆಯೇ ನಮ್ಮನ್ನ ದೇವತೆಗಳನ್ನಾಗಿ ಮಾಡುತ್ತೆ. ನಿಜ. ನಮ್ಮ ಪುರುಷಾರ್ಥದ ಮಟ್ಟ ಎಷ್ಟಿರ್ಬೇಕು ಅನ್ನೋದನ್ನ ಇಂದಿನ ವರದಾನ ಬಹಳ ಸ್ಪಷ್ಟವಾಗಿ ವಿವರಿಸುತ್ತೆ. ಹಾಂ, ಇವತ್ತಿನ ವರದಾನ ಓದಿ. ಸತ್ಯ ಲಗ್ನಿನ ಆಧಾರದ ಮೇಲೆ ಅನ್ಯ ಸಂಘಗಳನ್ನು ಮುರಿದು ಒಬ್ಬರ ಸಂಘವನ್ನು ಜೋಡಿಸುವಂತಹ ಸಂಪೂರ್ಣ ವಿಧೇಯ ಭವ. ಓಹೋ. ಮುರುಳಿಯಲ್ಲಿ ಇದರ ವಿವರಣೆ ಹೀಗಿದೆ. ಯಾರ ಸಂಕಲ್ಪ ಅಥವಾ ಸ್ವಪ್ನದಲ್ಲಿಯೂ ತಂದೆಯ ಮಹಿಮೆಯ, ತಂದೆಯ ಜ್ಞಾನದ ವಿನಃ ಮತ್ತೇನೂ ಕಾಣಿಸುವುದಿಲ್ಲವೋ ಅವರೇ ಸಂಪೂರ್ಣ ವಿಧೇಯರು. ಮತ್ತೆಲ್ಲ ಸಂಘಗಳನ್ನು ಮುರಿದು ಒಬ್ಬರ ಸಂಘವನ್ನು ಜೋಡಿಸುವುದು, ಅರ್ಥಾತ್ ಸಂಪೂರ್ಣ ವಿಧೇಯರಾಗುವುದು. ವಾ. ಅಂದ್ರೆ ಕನಸಿನಲ್ಲಿಯೂ ಬೇರೆ ಆಲೋಚನೆ ಬರಬಾರ್ದು ಅಂದ್ರೆ ಮನಸ್ಸಿನ ಏಕಾಗ್ರತೆ ಎಷ್ಟೊಂದು ತೀವ್ರವಾಗಿರಬೇಕಲ್ವಾ? ಹೌದು. ಲೌಕಿಕ ಜಗತ್ತಿನಲ್ಲಿ ವಿಧೇಯತೆ ಅಂದ್ರೆ ಮೇಲಧಿಕಾರಿ ಹೇಳಿದ ಕೆಲಸವನ್ನ ಮಾಡೋದು. ಆದ್ರೆ ಆಧ್ಯಾತ್ಮಿಕ ಮಾರ್ಗದಲ್ಲಿ ಸಂಪೂರ್ಣ ವಿಧೇಯತೆ ಅಂದ್ರೆ ನಮ್ಮ ಸೂಕ್ಷ್ಮ ಸಂಕಲ್ಪಗಳಲ್ಲಿಯೂ ಬಾಬಾರವರ ಹೊರತು ಬೇರೆ ಯಾರ ನೆನಪು ಬಾರ್ದಿರೋದು. ಅಲ್ಲಿ ನಮ್ಮ ಬುದ್ಧಿಯನ್ನ ಹಂಚಿಬಿಟ್ಟಿದ್ದೀವಿ. ಎಲ್ಲಿಯವರೆಗೆ ಈ ಅನೇಕ ಸಂಘದ ಬಣ್ಣ ನಮ್ಮ ಮೇಲೆ ಇರುತ್ತೋ ಅಲ್ಲಿಯವರೆಗೆ ನಮಗೆ ಪರಮಾತ್ಮನ ಶಕ್ತಿಯ ನೈಜ ಅನುಭವ ಆಗೋದೇ ಇಲ್ಲ. ಈ ಸತ್ಯ ಲಗನ್ ಅಥವಾ ಏಕಾಗ್ರತೆಯನ್ನ ಅರ್ಥ ಮಾಡ್ಕೊಳ್ಳೋಕೆ ನನಗೆ ವಿಜ್ಞಾನದ ಒಂದು ಸರಳ ಪ್ರಯೋಗ ನೆನಪಿಗೆ ಬರ್ತಾ ಇದೆ. ಯಾವ ಪ್ರಯೋಗ? ನಾವು ಭೂತಕನ್ನಡಿ ಅಂದ್ರೆ ಮ್ಯಾಗ್ನಿಫೈಯಿಂಗ್ ಗ್ಲಾಸ್ ಮೂಲಕ ಸೂರ್ಯನ ಕಿರಣಗಳನ್ನ ಒಂದು ಕಾಗದದ ಮೇಲೆ ಬಿಟ್ಟಾಗ ಆ ಕಿರಣಗಳು ಹರಡಿಕೊಂಡಿದ್ರೆ ಕಾಗದ ಸ್ವಲ್ಪ ಬಿಸಿಯಾಗುತ್ತೆ ಅಷ್ಟೇ. ಹೌದು. ಆದ್ರೆ ಆ ಎಲ್ಲಾ ಕಿರಣಗಳನ್ನ ನಿರಂತರವಾಗಿ ಒಂದೇ ಬಿಂದುವಿನಲ್ಲಿ ಕೇಂದ್ರೀಕರಿಸಿದಾಗ ಅಲ್ಲಿ ಅಗಾಧವಾದ ಶಕ್ತಿ ಉತ್ಪತ್ತಿಯಾಗಿ ಬೆಂಕಿ ಹೊತ್ಕೊಳ್ಳುತ್ತೆ. ಖಂಡಿತ. ನಮ್ಮ ಬುದ್ಧಿಯ ಲಗನ್ ಕೂಡ ಹೀಗೆ ಅಲ್ವಾ? ಅತ್ಯದ್ಭುತವಾದ ಹೋಲಿಕೆ ಇದು. ನಾವು ನಮ್ಮ ಆಲೋಚನೆಗಳನ್ನ 10 ಹಲವು ದಿಕ್ಕುಗಳಲ್ಲಿ ಹರಡಿದಾಗ ನಮ್ಮ ಆಧ್ಯಾತ್ಮಿಕ ಶಕ್ತಿ ದುರ್ಬಲವಾಗುತ್ತೆ. ಆದ್ರೆ ಯಾವಾಗ ನಮ್ಮ ಬುದ್ಧಿಯ ಸಂಪೂರ್ಣ ಲಗನ್ ಕೇವಲ ಒಬ್ಬನೇ ತಂದೆಯ ಮೇಲೆ, ಕೇವಲ ಶಿವಬಾಬಾ ಮೇಲೆ ಕೇಂದ್ರೀಕೃತವಾಗುತ್ತೋ ಆಗ ನಮ್ಮ ಯೋಗದಲ್ಲಿ ಬೆಂಕಿಯಂತಹ ಪ್ರಬಲ ಶಕ್ತಿ ಹುಟ್ಟುತ್ತೆ. ಆ ಯೋಗಾಗ್ನಿಯಲ್ಲೇ ನಮ್ಮ ಜನ್ಮ ಜನ್ಮಾಂತರದ ಪಾಪಕರ್ಮಗಳು, ಹಳೆಯ ಸಂಸ್ಕಾರಗಳು ಸುಟ್ಟು ಭಸ್ಮವಾಗೋಕ್ಕೆ ಸಾಧ್ಯ. ಅನ್ಯಸಂಗವನ್ನ ಮುರಿಯೋದು ಅಂದ್ರೆ ಕಾಡಿಗೆ ಹೋಗೋದಲ್ಲ, ಬದಲಾಗಿ ನಮ್ಮ ಹೃದಯದ ಸಿಂಹಾಸನದ ಮೇಲೆ ಕೇವಲ ಒಬ್ಬ ತಂದೆಯನ್ನ ಮಾತ್ರ ಕೂರಿಸೋದು. ಖಂಡಿತ. ಮತ್ತು ನಮ್ಮ ಬುದ್ಧಿ ಆ ಸತ್ಯದ ಮೇಲೆ ನಿಂತಾಗ ನಮ್ಮ ಸ್ಥಿತಿ ಹೇಗಾಗತ್ತೆ ಅನ್ನೋದನ್ನ ಇಂದಿನ ಸ್ಲೋಗನ್ ತಿಳಿಸುತ್ತೆ. ಸ್ಲೋಗನ್ ಹೀಗಿದೆ: ಸತ್ಯತೆಯ ಸ್ವಸ್ಥಿತಿಯು ಪರಿಸ್ಥಿತಿಗಳಲ್ಲಿಯೂ ಸಂಪೂರ್ಣರನ್ನಾಗಿ ಮಾಡಿಬಿಡುತ್ತದೆ. ಅಬ್ಬಾ, ಬಾಬಾ ಎಂಥ ಮಾತು ಹೇಳ್ತಿದ್ದಾರೆ! ಹೌದು. ಹೊರಗಿನ ಪರಿಸ್ಥಿತಿಗಳು ಯಾವತ್ತೂ ಒಂದೇ ಸಮನೆ ಇರೋದಿಲ್ಲ ಅಲ್ವಾ? ಇಂದು ಲಾಭವಿದ್ರೆ ನಾಳೆ ನಷ್ಟ. ಇಂದು ಹೊಗಳಿದವರೇ ನಾಳೆ ತೆಗಳ್ಬಹುದು. ಈ ಏರುಪೇರುಗಳ ನಡುವೆ ಸತ್ಯತೆಯ ಸ್ವಸ್ಥಿತಿ ನಮ್ಮನ್ನ ಹೇಗೆ ರಕ್ಷಿಸುತ್ತೆ? ಇಲ್ಲಿ ಸತ್ಯತೆ ಅಂದ್ರೆ ಕೇವಲ ಸತ್ಯ ಮಾತಾಡೋದಲ್ಲ. ಮತ್ತೆ ಸತ್ಯತೆ ಅಂದ್ರೆ ನಾನು ಒಂದು ಅವಿನಾಶಿ ಪವಿತ್ರ ಆತ್ಮ ಅನ್ನೋ ಪರಮ ಸತ್ಯದ ಅನುಭೂತಿಯಲ್ಲಿರೋದು. ಈ ಪ್ರಪಂಚ ಒಂದು ನಾಟಕ ಮತ್ತು ಪ್ರತಿಯೊಬ್ಬರೂ ತಮ್ಮ ತಮ್ಮ ಪಾತ್ರವನ್ನ ನಿರ್ವಹಿಸ್ತಾ ಇದ್ದಾರೆ ಅನ್ನೋ ಸತ್ಯದ ಅರಿವು. ಅಂದ್ರೆ ನಾವು ಕೇವಲ ಸಾಕ್ಷಿಯಾಗಿ ನೋಡ್ಬೇಕು. ಎಕ್ಸಾಕ್ಟ್ಲಿ.
ನಮಗೆ ನಾಟಕದ ರಹಸ್ಯ ಗೊತ್ತಿದ್ರೆ ವೇದಿಕೆಯ ಮೇಲಿನ ದೃಶ್ಯಗಳನ್ನು ನೋಡಿ ನಾವು ಭಯಪಡುವುದಿಲ್ಲ ಅಥವಾ ಅಲುಗಾಡುವುದಿಲ್ಲ. ಯಾರು ಈ ಸತ್ಯತೆಯ ಸ್ವಸ್ಥಿತಿಯಲ್ಲಿ ಆಳವಾಗಿ ಬೇರೂರಿರ್ತಾರೋ, ಎಂಥ ಬಿರುಗಾಳಿಯಂಥ ಪರಿಸ್ಥಿತಿ ಬಂದ್ರೂ ಅವರು ಹಿಮಾಲಯ ಪರ್ವತದಂತೆ ಅಚಲವಾಗಿ ನಿಲ್ತಾರೆ. ಈ ಅಚಲ ಸ್ಥಿತಿಯ ಮಹತ್ವವನ್ನ ಇಂದಿನ ಅವ್ಯಕ್ತ ಇಶಾರೆಯಲ್ಲಿ ಮತ್ತಷ್ಟು ಆಳವಾಗಿ ವಿವರಿಸಲಾಗಿದೆ. ಅದನ್ನ ಗಮನಿಸೋಣ. ಓದಿ. ಸದಾ ಅಚಲ, ಅಡೋಲ, ಏಕರಸ ಸ್ಥಿತಿಯ ಅನುಭವ ಮಾಡಿ. ಸಮಯ, ಪ್ರಮಾಣ ಈಗ ಸದಾ ಅಚಲ, ಅಡೋಲ, ಸರ್ವ ಖಜಾನೆಗಳಿಂದ ಸಂಪನ್ನರಾಗಿ ಸ್ವಲ್ಪವೂ ಸಹ ಏರುಪೇರು ಆಗುತ್ತೀರಿ ಎಂದರೆ ಸರ್ವ ಖಜಾನೆಗಳ ಅನುಭವ ಆಗುವುದಿಲ್ಲ. ಅಚಲರಾಗಿರೋದ್ರಿಂದ ಸದಾ ಖುಷಿಯ ಅನುಭವ ಆಗತ್ತಾ ಇರುತ್ತದೆ. ವಿನಾಶಿ ಧನ, ಹೆಸರು, ಮಾನ್ಯತೆ ಸಿಗ್ತದೆ ಎಂದ್ರೆ ಖುಷಿಯಾಗ್ತದೆ ಅಲ್ವಾ? ಇದಂತೂ ಅವಿನಾಶಿ ಖುಷಿಯಾಗಿದೆ. ಆದ್ರೆ ಈ ಖುಷಿ ಅವರಿಗಿರ್ತದೆ ಯಾರು ಅಚಲ, ಅಡೋಲ, ಏಕರಸ ಸ್ಥಿತಿಯಲ್ಲಿರ್ತಾರೆ. ಇಲ್ಲಿ ನಾವು ಲೌಕಿಕ ಜಗತ್ತಿನ ಖುಷಿ ಮತ್ತು ಆಧ್ಯಾತ್ಮಿಕ ಖುಷಿಯ ನಡುವಿನ ವ್ಯತ್ಯಾಸವನ್ನ ಅರ್ಥ ಮಾಡ್ಕೋಬೇಕು. ಹೌದು, ಲೌಕಿಕ ಖುಷಿ ಶಾಶ್ವತ ಅಲ್ಲ ಅಲ್ವಾ? ಖಂಡಿತ ಅಲ್ಲ. ಲೌಕಿಕದಲ್ಲಿ ನಮಗೆ ಬಡ್ತಿ ಸಿಕ್ಕಾಗ ಅಥವಾ ಹಣ ಬಂದಾಗ ಆಗೋ ಒಂದು ಖುಷಿ ಇದೆಯಲ್ಲ, ಅದು ಮೆದುಳಿನ ಈ ಬಿಡುಗಡೆಯಾಗೋ ಒಂದು ರಾಸಾಯನಿಕ ಪ್ರತಿಕ್ರಿಯೆ ಮಾತ್ರ. ಅದು ಬಹಳ ಕ್ಷಣಿಕ. ಆ ಭೌತಿಕ ವಸ್ತುಗಳು ನಾಶವಾದಾಗ ಆ ಖುಷಿಯು ಮಾಯವಾಗತ್ತೆ. ನಿಜ. ಆದರೆ ಬಾಬಾರವರು ನೀಡ್ತಾ ಇರೋ ಜ್ಞಾನ, ಅತೀಂದ್ರಿಯ ಸುಖ ಮತ್ತು ಶಕ್ತಿಗಳೆಂಬ ಖಜಾನೆಗಳು ಅವಿನಾಶಿಯಾಗಿವೆ. ಇದು ಆಳವಾದ ಸದಾಕಾಲದ ಶಾಂತಿಯಾಗಿದೆ. ಆದ್ರೆ ಬಾಬಾ ಇಲ್ಲಿ ಎಚ್ಚರಿಸ್ತಾ ಇದ್ದಾರೆ, ಸ್ವಲ್ಪ ಏರುಪೇರಾದ್ರೂ ಈ ಖಜಾನೆಗಳ ಅನುಭವ ಆಗೋದಿಲ್ಲ ಅಂತ. ಹೌದು. ಅಂದ್ರೆ ನಾವು ಧ್ಯಾನದಲ್ಲಿ ಕುಳಿತಿದ್ರು ನಮ್ಮ ಮನಸ್ಸಿನಲ್ಲಿ ಯಾವುದೋ ಚಿಂತೆ ಅಥವಾ ಸಂಶಯದ ಸಣ್ಣ ರಂಧ್ರ ಇದ್ರೆ ಸಾಕು, ನಮ್ಮೊಳಗಿನ ಆಧ್ಯಾತ್ಮಿಕ ಶಕ್ತಿ ಸೋರಿ ಹೋಗುತ್ತೆ ಅಲ್ವಾ? ಖಂಡಿತ. ಒಂದು ದೊಡ್ಡ ಹಡಗಿನಲ್ಲಿ ಒಂದು ಸಣ್ಣ ತೂತಿದ್ರೂ ಅದು ಇಡೀ ಹಡಗನ್ನೇ ಮುಳುಗಿಸಬಲ್ಲದು. ಹಾಗೆಯೇ ನಮ್ಮ ಯೋಗದ ಸ್ಥಿತಿಯಲ್ಲಿ ಸ್ವಲ್ಪ ಏರುಪೇರಾದ್ರೂ, ಸಂಶಯ ಮೂಡಿದ್ರೂ ಬಾಬಾರಿಂದ ಸಿಗುವ ಸರ್ವಶಕ್ತಿಗಳ ಅನುಭವ ನಮ್ಮಿಂದ ದೂರವಾಗುತ್ತೆ. ಹಾಗಾದ್ರೆ ಏಕರಸ ಸ್ಥಿತಿ ಅಂದ್ರೆ ಏನು? ಏಕರಸ ಸ್ಥಿತಿ ಎಂದರೆ ಕಷ್ಟ ಬಂದಾಗ್ಲೂ ಸುಖ ಬಂದಾಗ್ಲೂ ನಮ್ಮ ಆಂತರಿಕ ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆಯಾಗದಿರೋದು. ಈ ಏಕರಸ ಸ್ಥಿತಿಯೇ ನಮ್ಮ ಅವಿನಾಶಿ ಖುಷಿಯ ಬೀಗದ ಕೈಯಾಗಿದೆ. ಎಂತಹ ಅಮೂಲ್ಯವಾದ ಜ್ಞಾನ ರತ್ನಗಳು ನಮಗೆ ಪ್ರಾಪ್ತಿಯಾಗಿವೆಯಲ್ವಾ? ಬನ್ನಿ ಆತ್ಮಿಕ ಸಹೋದರರೇ, ಇಂದಿನ ಮುರಳಿಯ ಈ ಎಲ್ಲ ಆಳವಾದ ರಹಸ್ಯಗಳನ್ನ ನಮ್ಮ ಒಳಗೆ ಇಳಿಸ್ಕೊಳ್ಳೋಕೆ ಕೆಲವು ನಿಮಿಷಗಳ ಕಾಲ ಯೋಗದ ಕಾಮೆಂಟ್ರಿಯ ಮೂಲಕ ಆ ಪರಮಾತ್ಮನ ಜೊತೆ ಸಂಪರ್ಕ ಸಾಧಿಸೋಣ. ಈ ಕ್ಷಣ ಹೊರಗಿನ ಗದ್ದಲಗಳಿಂದ, ಉಲ್ಟಾ ಸುಲ್ಟಾ ಮಾತುಗಳಿಂದ ಸಂಪೂರ್ಣವಾಗಿ ದೂರ ಸರಿಯುತ್ತಾ ಇದ್ದೇನೆ. ನನ್ನ ಕಣ್ಣುಗಳ ಮುಂದಿರೋ ಈ ಭೌತಿಕ ಜಗತ್ತು ಮರೆಯಾಗ್ತಾ ಇದೆ. ಹೌದು, ಮರೆಯಾಗ್ತಾ ಇದೆ. ನಾನು ಈ ಭೃಕುಟಿಯ ಮಧ್ಯದಲ್ಲಿ ವಿರಾಜಮಾನವಾಗಿರೋ ಒಂದು ಪ್ರಕಾಶಮಾನವಾದ ಚೈತನ್ಯ ಬಿಂದು. ನಾನು ಆತ್ಮ. ನನ್ನಲ್ಲಿ ದೇಹದ ಯಾವುದೇ ಭಾನವಿಲ್ಲ. ಸಂಪೂರ್ಣ ಅಶರೀರಿ. ಹೌದು, ಸಂಪೂರ್ಣ ಅಶರೀರಿ, ಅಚಲ, ಅಡೋಲ ಸ್ಥಿತಿ. ನನ್ನ ಬುದ್ಧಿಯ ಲಗನ್ ಕೇವಲ ಒಬ್ಬನೇ ತಂದೆಯ ಮೇಲಿದೆ. ಅಗೋ ಪರಮಧಾಮದಲ್ಲಿ ನನ್ನ ಪರಮಪಿತ ಶಿವಬಾಬಾ ಪ್ರೀತಿಯ ಅಗಾಧ ಸಾಗರ. ಆ ಪ್ರೀತಿಯ ಸಾಗರನಿಂದ ನಮಗೆ ಶಕ್ತಿ ಸಿಗ್ತಾ ಇದೆ. ಹೌದು, ಆ ಪ್ರೀತಿಯ ಸಾಗರನಿಂದ ಮಧುರವಾದ ಪ್ರೀತಿಯ, ಶಕ್ತಿಯ, ಪವಿತ್ರತೆಯ ಕಿರಣಗಳು ನೇರವಾಗಿ ನನ್ನೊಳಗೆ ಪ್ರವೇಶಿಸ್ತಾ ಇವೆ. ನನ್ನ ಜನ್ಮಜನ್ಮಾಂತರದ ಗಾಯಗಳು, ನೋವುಗಳು ಆ ಯೋಗಾಗ್ನಿಯಲ್ಲಿ ಸುಟ್ಟು ಭಸ್ಮವಾಗ್ತಾ ಇವೆ. ನಾನು ಪ್ರೀತಿಯ ಸಾಗರನ, ಸುಖದಾತನ ಮಗು. ನನ್ನಿಂದ ಹೊರಹೊಮ್ಮುವ ಆ ಪ್ರೀತಿಯ, ಸುಖದ ತರಂಗಗಳು ಇಡೀ ಜಗತ್ತಿಗೆ, ವಿಶ್ವದ ಪ್ರತಿಯೊಂದು ಕಣಕ್ಕೂ, ಪ್ರತಿಯೊಂದು ಆತ್ಮಕ್ಕೂ ತಲುಪುತ್ತಿವೆ. ಎಲ್ಲರ ದುಃಖ, ಅಶಾಂತಿ ದೂರವಾಗಿ ಅಪಾರ ಸುಖಶಾಂತಿಯ ಅನುಭವವಾಗ್ತಾ ಇದೆ. ನಾನು ಸಂಪೂರ್ಣ ವಿಧೇಯ ಆತ್ಮ. ಓಂ ಶಾಂತಿ. ಓಂ ಶಾಂತಿ. ಇಂದಿನ ಮುರಳಿಯನ್ನ ಆಲಿಸಿದ ಪ್ರತಿಯೊಬ್ಬರೂ ದಿನವಿಡೀ ಇದೇ ಅದ್ಭುತ ಸ್ಥಿತಿಯನ್ನ ಕಾಯ್ದುಕೊಳ್ಬೇಕು. ಇಂದಿನ ನಮ್ಮ ವಿಶೇಷ ಸಾರಾಂಶ ಅಭ್ಯಾಸ ಅಂದರೆ ಧಾರಣೆಗಾಗಿ ನಮ್ಮ ಹೋಮ್ವರ್ಕ್ ಏನಂದ್ರೆ, ದಿನವಿಡೀ ನಾನು ಸುಖದಾತನ ಮಗು ಅನ್ನೋ ಸ್ಮೃತಿಯಲ್ಲಿರಬೇಕು. ಖಂಡಿತ. ಇಂದು ನಾನು ಯಾರೊಬ್ಬರಿಗೂ ನನ್ನ ಮಾತಿನಿಂದಲೋ, ಕರ್ಮದಿಂದಲೋ ಅಥವಾ ಸೂಕ್ಷ್ಮ ಸಂಕಲ್ಪದಿಂದಲೋ ಸ್ವಲ್ಪವೂ ದುಃಖ ನೀಡುವುದಿಲ್ಲ. ಯಾರು ಎಷ್ಟೇ ಕೋಪಗೊಂಡಳು, ನಾನು ಪ್ರೀತಿಯ ಸಾಗರನಾಗಿ, ಶಬ್ದ ನಿಯಂತ್ರಕದಂತೆ ಅಶರೀರಿಯಾಗಿ ಕೇವಲ ಸುಖವನ್ನೇ ಹಂಚುತ್ತೇನೆ ಅನ್ನೋ ದೃಢ ಸಂಕಲ್ಪವನ್ನ ಪ್ರತಿ ಗಂಟೆಗೊಮ್ಮೆ ನೆನಪು ಮಾಡ್ಕೊಳ್ತಾ ಇರಬೇಕು. ಖಂಡಿತವಾಗಿಯೂ. ದೈನಂದಿನ ಗಡಿಬಿಡಿಯ ಬದುಕಿನಲ್ಲಿ ನಮ್ಮ ಸುತ್ತಲೂ ಎಷ್ಟೇ ಅಶಾಂತಿ, ಕೋಲಾಹಲಗಳಿರಲಿ ಅಥವಾ ಯಾರೇ ಬಂದು ನಮ್ಮನ್ನ ಪ್ರಚೋದಿಸಲಿ, ನಾವು ಯಾರು ಅನ್ನೋದನ್ನ ಒಂದು ಕ್ಷಣವೂ ಮರೆಯಬಾರದು.
ಹೌದು, ನಾವೆಲ್ಲರೂ ಸುಖದಾತನ ಮಕ್ಕಳು. ನಾವು ಕಾರ್ಯಕ್ರಮದ ಆರಂಭದಲ್ಲಿ ನೆನಪಿಸಿಕೊಂಡ ಆ ಮಾವಿನ ಮರದಂತೆ ಕಲ್ಲು ಹೊಡೆದವರಿಗೂ ಸಿಹಿ ಹಣ್ಣನ್ನೇ ನೀಡಿದಂತೆ ನಮ್ಮ ಬದುಕು ಇತರರಿಗೆ ಕೇವಲ ಆಶ್ರಯ, ಶಾಂತಿ ಮತ್ತು ಮಾಧುರ್ಯವನ್ನ ಮಾತ್ರ ನೀಡುವಂತಾಗಲಿ. ಪ್ರೀತಿಯ ಸಾಗರದ ಮಕ್ಕಳಾದ ನಾವು ಜಗತ್ತಿನ ಕಲ್ಮಶವನ್ನ ಹೀರಬಲ್ಲೆವು ಮತ್ತು ಪ್ರತಿಯಾಗಿ ಅಮೃತವನ್ನೇ ನೀಡಬಲ್ಲೆವು. ನಮ್ಮ ಉಪಸ್ಥಿತಿಯೇ ಇತರರ ಪಾಲಿಗೆ ಒಂದು ಜೀವಂತ ವರದಾನವಾಗಲಿ. ಇದುವೇ ಇಂದಿನ ನಮ್ಮ ಅಂತಿಮ ಪ್ರಬಲ ಚಿಂತನೆಯಾಗಿದೆ. ಅದ್ಭುತ. ಮಧುರ ಮಧುರ ಮಕ್ಕಳೇ, ಸದಾ ನಿಮ್ಮ ಮುಖದಲ್ಲಿ ಆ ತಂದೆಯ ನಿಷ್ಕಲ್ಮಶ ಪ್ರೀತಿಯ ಹೊಳಪಿರಲಿ. ಸುಖದಾತನ ಮಕ್ಕಳಾಗಿ ಇಡೀ ಜಗತ್ತಿಗೆಲ್ಲ ಸುಖವನ್ನೇ ಹಂಚುತ್ತೀರಿ. ನಿಮ್ಮ ಪ್ರತಿಯೊಂದೋ ಹೆಜ್ಜೆಯಲ್ಲೂ ಪರಮಾತ್ಮನ ಜೊತೆ ಇರಲಿ. ಲೈಕ್, ಶೇರ್, ಫಾರ್ವರ್ಡ್ ಮಾಡಿ. ನಾಳೆ ಮತ್ತೆ ಹೊಸ ಬಾಬಾ ಮುರಳಿಯನ್ನು ಕೇಳೋಣ. ಓಂ ಶಾಂತಿ.